ನೀನು ಒಳ್ಳೆಯ ದೇವರು, ನಮ್ಮ ರಕ್ಷಕನು, ನಮ್ಮ ಒಡೆಯನು ನೀನಾಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗೋ ಕರ್ತನೆ, ನಾವೆಲ್ಲರೂ ಕೂಡ ಈ ಬೆಳಗಿನ ಜಾವದಲ್ಲಿ ಕರ್ತನೆ ಸಜೀವರ ಲೆಕ್ಕದಲ್ಲಿ ನೀನು ನಮ್ಮನ್ನಿಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ನೆನಪಿನಲ್ಲಿ ನಾವಿಲ್ಲದೆ ಈ ಲೋಕವನ್ನು ತೆರೆಯುವಂತ ಸ್ಥಿತಿಯಲ್ಲಿ ನಾವಿರುವುದಾದರೆ ಬಹಳ ಕಠಿಣ ಕರ್ತನೆ. ಆದರೂ ಕೂಡ ನಮ್ಮನ್ನು ಕರ್ತನೆ ಪ್ರತಿದಿನ ನೆನೆಸುತ್ತಾ ನಮ್ಮನ್ನು ನಿನ್ನ ರೆಕ್ಕೆಯ ಬದಿಯಲ್ಲಿ ನಮ್ಮನ್ನು ಕಾಪಾಡುತ್ತಾ ಬಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗ ಕರ್ತನೆ, ಈ ಒಂದು ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾಗಿರುವಂತ ನಾವೆಲ್ಲರೂ ಕೂಡ ನಿನ್ನ ಪಾದದಲ್ಲಿ ಬಂದಿದ್ದೇವೆ. ಸ್ವಲ್ಪ ಹೊತ್ತು ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ಕೃಪೆ ಕೊಡು, ನಮ್ಮೊಟ್ಟಿಗೆ ನೀನು ಮಾತನಾಡು. ಈ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೆನ್. ಪ್ರಾರ್ಥನೆ ಮಾಡಿ. ಈ ಒಂದು ಬೆಳಗಿನ ಜಾವದಲ್ಲಿ ದೇವರು ನಮಗೆ ಕೊಟ್ಟಿರುವಂತ ಈ ಒಳ್ಳೆ ಅವಕಾಶಕ್ಕಾಗಿ ನಾನು ಮೊಟ್ಟ ಮೊದಲನೇದಾಗಿ ದೇವರಿಗೆ ವಂದನೆಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ಪ್ರೀತಿಯುಳ್ಳ ದೇವ ಜನರೇ, ವಿಶೇಷವಾಗಿ ನಮ್ಮ ಹಿರಿಯ ಬೋಧಕರಾಗಿರುವಂತ ಎಲ್ ಗುಣಶೇಖರ್ ಅಯ್ಯನವರಿಗೂ ಮತ್ತು ನವನೀತ್ ಸರ್ ಅಯ್ಯನವರಿಗೂ, ಅದೇ ರೀತಿಯಲ್ಲಿ ನಮ್ಮ ಕಾಶಿ ಸರ್ ಅಯ್ಯನವರಿಗೂ, ಇನ್ನು ನನ್ನ ಎಲ್ಲ ದೈವ ಬೋಧಕರಿಗೂ, ಈ ಜೂಮ್ ಮೀಟಿಂಗ್ ಅಲ್ಲಿ ಕೂಡಿರುವಂತ ಎಲ್ಲ ಸಭೆ ಹಿರಿಯರು, ಎಲ್ಲ ಯವನಸ್ಥರು, ಪ್ರತಿಯೊಬ್ಬೊಬ್ಬರಿಗೂ ಕೂಡ ನನ್ನ ಹೃತ್ಪೂರ್ವದ ವಂದನೆಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ಈ ಒಂದು ದಿನದಲ್ಲಿ ನಾವು ಸತ್ಯವೇದ ಭಾಗವನ್ನು ಓದಿಕೊಳ್ಳೋಣ. ಅದರಲ್ಲಿ ಮುಖ್ಯ ವಾಕ್ಯ 1ನೇ ಅರಸುಗಳು 17ನೇ ಅಧ್ಯಾಯ 1-16 ವಚನಗಳು ಇದೆ. ಅದರಲ್ಲಿ ಮುಖ್ಯ ಉದ್ದೇಶ, ಅದರಲ್ಲಿ ಇರುವಂತ ವಾಕ್ಯ ಏನಂತಂದ್ರೆ 14ನೇ ವಚನವನ್ನು ನಾವು ಓದಿಕೊಳ್ಳೋಣ. ಇಸ್ರೇಲ್ ದೇವರಾದ ಯೆಹೋವನು ನಿನಗೆ, ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೂ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆ ಮುಗಿದು ಹೋಗುವುದಿಲ್ಲೆಂದು ಹೇಳುತ್ತಾನೆ ಅಂದನು. ಅದೇ ರೀತಿಯಲ್ಲಿ ನಾವು ಇಲ್ಲಿ ದೇವ ಮನುಷ್ಯನಾದಂತ ಎಲಿಯನ ವಿಷಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ 2 ವಿಷಯಗಳು ಕೂಡ ಈ ಒಂದು 17ನೇ ಅಧ್ಯಾಯ 1-16 ವಚನಗಳಲ್ಲಿ 2 ಅದ್ಭುತವಾದಂತ ರೀತಿಯನ್ನು ನಾವು ನೋಡ್ತಾ ಇದ್ದೀವಿ. ಒಂದನೆಯದು 2ನೇ ವಚನದಿಂದ 7ನೇ ವಚನದವರೆಗೆ ಅಲ್ಲಿ ದೇವರ ಮನುಷ್ಯನಾದ ಎಲಿಯನು ಒಂದು ಅಹಾಬನಿಗೆ ಒಂದು ವರ್ತಮಾನವನ್ನು ತಿಳಿಸುವಂತನಿದ್ದಾನೆ. ಏನಂತಂದ್ರೆ, ಕೆಲವು ವರ್ಷಗಳ ಮಳೆಯಾಗುವುದಿಲ್ಲ ಎಂಬುದಾಗಿ. ಆ ಮಾತನ್ನು ಇಲ್ಲಿ ಎಲಿಯನ್ ಹೇಳಿದಂತ ಸಂದರ್ಭದಲ್ಲಿ ದೇವರು ಆತನಿಗೆ ಪ್ರತ್ಯಕ್ಷನಾಗಿ ಎಲಿಯನಿಗೆ, ನೀನು ಕೆರಾತ ಹಳ್ಳಿಯಲ್ಲಿ ಅಡಗಿಕೊಳ್ಳಬೇಕು, ಅಲ್ಲಿ ಇರುವಂತ ಒಂದು ಹಳ್ಳದಲ್ಲಿರುವಂತ ನೀರನ್ನು ನೀನು ಕುಡಿದು ನಿನ್ನ ಒಂದು ದಾಹವನ್ನು ತೀರಿಸಿಕೊಳ್ಳಬೇಕು, ಕಾಗೆಗಳ ಮುಖಾಂತರವಾಗಿ ನಿನಗೆ ನಾನು ಆಹಾರವನ್ನು ಕಳಿಸುತ್ತೇನೆ ಎಂಬುದಾಗಿ. ಅಲ್ಲಿ ನಾವು 2 ವಚನದಿಂದ 7ನೇ ವಚನದವರೆಗೆ ನೋಡುತ್ತೇವೆ. ಎರಡನೇದಾಗಿ ಅದೇ 1ನೇ ಅರಸುಗಳು 17ನೇ ಅಧ್ಯಾಯ 8ನೇ ವಚನದಿಂದ 16ನೇ ವಚನದಲ್ಲೂ ನೋಡುತ್ತೇವೆ. ಅಲ್ಲಿ ಕೂಡ ಕೆಲವು ವರ್ಷಗಳಾದ್ಮೇಲೆ ಆ ನೀರು ಬತ್ತಿ ಹೋದ್ಮೇಲೆ ಮತ್ತೆ ದೇವರು ಎಲಿಯನಿಗೆ ಪ್ರತ್ಯಕ್ಷನಾಗಿ, ಎಲಿಯನೇ, ನಾನು ಹೇಳುವಂತ ಒಂದು ಪಟ್ಟಣಕ್ಕೆ, ಒಂದು ಊರಿಗೆ ನೀನು ಹೋಗ್ಬೇಕು, ಅಲ್ಲಿ ನಿನಗೆ ಒಬ್ಬರು ವಿಧವೆ ಎದುರಾಗುತ್ತಾರೆ, ಅವರಿಗೆ ನೀನೊಂದು ನೀರು ಮತ್ತು ಒಂದು ರೊಟ್ಟಿಯನ್ನು ಕೇಳಬೇಕೆಂಬುದಾಗಿ ಹೇಳಿದಾಗ, ಅಲ್ಲಿ ಸ್ತ್ರೀಯರದ ಅವರಿಗೆ ಎದುರಾದಂತ ಸಂದರ್ಭದಲ್ಲಿ ಆ ಅಮ್ಮನವರಿಗೆ ಕೇಳ್ತಾರೆ ಎಲಿಯನು, ನನಗೆ ನೀನು ಒಂದು ತಂಬಿಗೆ ನೀರು ತೆಗೆದುಕೊಂಡು ಬಾ ಎಂಬುದಾಗಿ ಹೇಳ್ತಾರೆ. ಮತ್ತೆ ಆ ತಿರುಗಿ ಅಮ್ಮ ಹೋಗುವಾಗ ನನಗೋಸ್ಕರ ಒಂದು ರೊಟ್ಟಿಯನ್ನು ಮಾಡ್ಕೊಂಬ ಎಂಬುದಾಗಿ ಹೇಳ್ತಾರೆ. ಆ ಬರಗಾಲ ಸಂದರ್ಭದಲ್ಲಿ ಆ ತಾಯಿ, ಆ ವಿಧವೆ ಹೇಳ್ತಾರೆ ಎಲಿಯನಿಗೆ, ಸ್ವಲ್ಪ ನನ್ನಲ್ಲಿ ಹಿಟ್ಟಿದೆ, ಸ್ವಲ್ಪ ಎಣ್ಣೆ ಇದೆ, ಅದು ನನ್ನ ಮಗನಿಗೋಸ್ಕರ, ನನಗೋಸ್ಕರ ಎಂಬುದಾಗಿ ಹೇಳ್ತಾರೆ. ಆದ್ರೂ ಕೂಡ ನೀನು ಮಾಡಿಕೊಂಡು ನನ್ನ ಸಲುವಾಗಿ ತಗೊಂಬ ಎಂಬುದಾಗಿ ಆ ಪ್ರವಕ್ತಿಯಾದಂತ ಎಲಿಯನ್ ಹೇಳಿದ ಕೂಡ ಅವ್ರು ಅದೇ ರೀತಿಯಲ್ಲಿ ಆ ಸ್ತ್ರೀ, ಆ ವಿಧವೆಯವರು ಮಾಡ್ಕೊಂಡ್ ಬಂದು ಆ ಎಲಿಯನಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ನಾವು 16ನೇ ವಚನದಲ್ಲಿ 14ನೇ ವಚನದಲ್ಲಿ ನೋಡ್ತೀವಿ ನಾವು ಏನಂತಂದ್ರೆ, ಪ್ರೀತಿಯುಳ್ಳ ದೇವ ಜನರೇ, ಯೆಹೋವನು ಎಲಿಯನ ಮುಖಾಂತರವಾಗಿ ಹೇಳಿದ, ಮಡಿಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಮೊಗೆಯಲ್ಲಿದ್ದ ಎಣ್ಣೆಯು
ಮುಗಿದು ಹೋಗಲಿಲ್ಲ. ಒಂದು ಚಿಕ್ಕ ಕಾರ್ಯ ಎಷ್ಟು ಅದ್ಭುತ. ಭಯಂಕರವಾದಂತ ಅಲ್ಲಿ ಮಳೆ ಮಂಜು ಇಲ್ಲದ ಸಂದರ್ಭದಲ್ಲಿ, ಆ ವರ್ಷಗಳ ಕಾಲದಲ್ಲಿ ಎಲಿಯನನ್ನು ಅದ್ಭುತವಾದಂತ ರೀತಿಯಲ್ಲಿ ದೇವರು ಆತನನ್ನು ನಡೆಸುವಂಥದ್ದು, ಮತ್ತೆ ಒಂದು ಸ್ತ್ರೀ ವಿಷಯದಲ್ಲಿ ಕೂಡ ಅವರ ಮನೆಯಲ್ಲಿರುವಂತ ಒಂದು ನೀರು ಮತ್ತು ಆ ರೊಟ್ಟಿಯ ಮುಖಾಂತರವಾಗಿ ಅವರನ್ನು ಅನೇಕ ವಿಧವಾದಂತ ರೀತಿಯಲ್ಲಿ ನಡೆಸಿದರು ಎಂಬುದಾಗಿ ನಾವು ನೋಡ್ತೀವಿ. ಅಂದ್ರೆ ಈ ಎಲಿಯನ ವಿಷಯದಲ್ಲಿ ಕೂಡ ನಾವು ನೋಡ್ತೀವಿ, ಪ್ರವಕ್ತಿಯಾದಂತ ಎಲಿಯನು ಅನೇಕ ಅದ್ಭುತಗಳನ್ನು ಮಾಡಿದನೆಂಬುದಾಗಿ ನಾವು ಪ್ರೀತಿಯುಳ್ಳ ದೇವಜನ. ಯಾಕೆ ದೇವರು ಈ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡ್ತು ಅಂತಂದ್ರೆ, ಇಲ್ಲಿ ದೇವರು ವಾಗ್ದಾನ ಮಾಡಿದಂತ ಕಾರ್ಯವು ಯಾವತ್ತೂ ಕೂಡ ಅದು ಕಡಿಮೆ ಆಗುವುದಿಲ್ಲ, ನೆರವೇರಿಸ್ತಾ ಇರ್ತಾನೆ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ. ಅದಕ್ಕೆ ನೀನು ಒಂದು ಹಳ್ಳದಲ್ಲಿರಬೇಕು, ಆ ಹಳ್ಳದ ನೀರನ್ನು ಕುಡಿಯಬೇಕು, ಕಾಗೆಗಳ ಮುಖಾಂತರವಾಗಿ ನಿನಗೆ ಆಹಾರ ಕೊಡುತ್ತೇನೆ, ಆ ವಿಧಿವೇದಲ್ಲಿ ಹೋಗು, ನಿನಗೆ ಅಲ್ಲಿ ಕೂಡ ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ ಎಂಬುದಾಗಿ. ಇವತ್ತು ದೇವರು ನಮ್ಮೊಟ್ಟಿಗಿದ್ದಾನೆ, ಪ್ರತಿಯೊಬ್ಬೊಬ್ಬರ ಜೊತೆಯಲ್ಲಿದ್ದಾನೆ. ದೇವರು ನಮ್ಮ ಒಂದು ಅನೇಕ ವಿಧವಾದಂತ ಸಹಾಯಗಳನ್ನು ಮಾಡುವಂತ ದೇವರಾಗಿದ್ದಾರೆ ಪ್ರೀತಿಯುಳ್ಳ ದೇವಜನ. ಅದೇ ರೀತಿಯಲ್ಲಿ ಕೂಡ ನಾವು ಇಲ್ಲಿ ನಮಗೆ ಭಕ್ತನಾಗಿರುವಂತ ಒಬ್ಬರು ಸಂತ ಕೊಲೊಬ ಎಂಬ ಒಬ್ಬರ ದೈವ ಭಕ್ತರು, ಒಂದು ಮಿಷನರಿ ವಿಷಯದಲ್ಲಿ ನಾವು ನೋಡ್ತಾ ಇದ್ದೀವಿ ದೇವಜನರೇ. ಏನಂತಂದ್ರೆ, ಇವರು ಬಹಳ ಅದ್ಭುತವಾದಂತ ರೀತಿಯಲ್ಲಿ ಸಂತ ಕೊಲೊಬ ಎಂಬ ಇವರ ಹೆಸರು. ಇವರ ವಿಷಯದಲ್ಲಿ ಆರಂಭಿಕವಾದಂತ ಜೀವಿತವನ್ನು ನಾವು ನೋಡೋದಾದ್ರೆ, ಇವರು ಕ್ರಿಸ್ತ ಶಕ 521ರಲ್ಲಿ ಐರ್ಲೆಂಡಿನ ಗಾರ್ಡಿಯನ್ನಲ್ಲಿ ಆಳುವ ಓನಿಲ್ ರಾಜವಂಶದ ಉತ್ತಮ ಕುಟುಂಬದಲ್ಲಿ ಜನಿಸಿದಂತವರು ಇವರು. ಇವರ ಒಂದು ಕುಟುಂಬದ ಜೀವಿತವನ್ನು ನೋಡೋದಾದ್ರೆ, ಅವರು ಕ್ರಿಮೆನ್ ಎಂಬ ಚರ್ಚಿನಲ್ಲಿ ದೀಕ್ಷಾ ಸ್ಥಾನ ಪಡೆದುಕೊಂಡಂತ ವ್ಯಕ್ತಿ. ಇವರ ಜೀವಿತದ ಆತ್ಮಿಕ ಜೀವಿತವನ್ನು ನಾವು ನೋಡೋದಾದ್ರೆ, ಸಭೆಯಲ್ಲಿ ಇವರು ಒಳ್ಳೆಯ ನಂಬಿಕೆ ಹೆಸರನ್ನು ಪಡೆದಂತ ವ್ಯಕ್ತಿ. ಇವರು ಚಿಕ್ಕ ವಯಸ್ಸಿನಲ್ಲೇ ದೇವರಲ್ಲಿ ಅಪಾರ ಭಕ್ತಿಯನ್ನು ತೋರಿದಂತ ವ್ಯಕ್ತಿ ಈ ಕೊಲಂಬ ಎಂಬವರು. ಇವರು ಮೊಯವಿಲದ ಸಂತ ಫೆನಿಫ್ ಅಡಿಯಲ್ಲಿ ಮತ್ತು ಅನಂತರ ಕ್ಲೈನೆಟ್ ಅಬಿಯಲ್ಲಿ ಕ್ರೈಸ್ತನ ಒಂದು ಜೀವಿತವನ್ನು ಪಡೆದುಕೊಂಡ್ರು ಎಂಬುದಾಗಿ ನೋಡ್ತೇವೆ. ಮತ್ತು ಸಭೆ ಪಾಲಕರಾಗಿ ಕೂಡ ನೇಮಕವಾಗಿರುತ್ತಾರೆ. ಅದೇ ರೀತಿಯಲ್ಲಿ ಕೂಡ ನಾವು ನೋಡ್ತೀವಿ ಇವ್ರ ವಿಷಯದಲ್ಲಿ ಆ ಡೆರಿ ಮತ್ತು ಡೆನಸ್ ಸೇರಿದಂತೆ ಐರ್ಲೆಂಡಿನಲ್ಲಿ ಹಲವಾರು ಸಂಸ್ಥೆಗಳನ್ನು ಇವರು ಸ್ಥಾಪನೆ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ಏನಂತಂದ್ರೆ, ಒಂದೇ ಒಂದು, ಅವರು ದೇವರ ಒಂದು ಜೀವಿತದಲ್ಲಿ, ಅಂತಂದ್ರೆ ತಮ್ಮ ಜೀವಿತದಲ್ಲಿ ದೇವರಲ್ಲಿ ಬಹಳವಾದಂತ ಅಪಾರವಾದಂತ ನಂಬಿಕೆಯನ್ನು ಇಟ್ಟುಕೊಂಡರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಪ್ರೀತಿಯುಳ್ಳ ದೇವ ಜನರೇ, ಎರಡನೇದಾಗಿ ಇವರ ಒಂದು ಜೀವನದ ಅನೇಕ ಕಾರ್ಯಗಳು ಕೂಡ ನಾವು ನೋಡ್ತಾ ಇದ್ದೀವಿ. ಇವರು ಕೊಲಂಬ ಎಂಬ ಈ ದೈವ ಭಕ್ತರು ದೇವರ ಮೇಲೆ ಅಪಾರವಾದ ನಂಬಿಕಸ್ಥರಾಗಿ ಅವಲಂಬನೆ ಇಟ್ಟುಕೊಂಡಿದ್ರು. ನಾನು ಮನುಷ್ಯನನ್ನು ನಂಬಬಾರದು, ನಾನು ದೇವರನ್ನೇ ನಂಬಬೇಕು, ದೇವರಲ್ಲೇ ನಾನು ವಿಶ್ವಾಸ ಬಿಡಬೇಕೆಂಬುದಾಗಿ ಅವರು ಒಂದು ಜೀವಿತವನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಅದೇ ರೀತಿಯಲ್ಲಿ ಕುಟುಂಬದ ಸಂಬಂಧಗಳಲ್ಲಿ ಕೂಡ ಲೌಕಿಕ ಬಾಂಧವ್ಯಗಳನ್ನು ಕೂಡ, ಅಂತಂದ್ರೆ ಕುಟುಂಬದಲ್ಲಿರುವಂತ ಅವರೆಲ್ಲ ಬಂಧುಗಳಲ್ಲಿ ಒಂದು ಬಾಂಧವ್ಯವನ್ನು, ಅಂತಂದ್ರೆ ಬಾವರಿಕೆಯನ್ನು, ಅವರ ಕುಟುಂಬದಲ್ಲಿ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಅಣ್ಣ ತಮ್ಮಂದರಾಗ್ಲಿ ಅವರ ರಕ್ತ ಸಂಬಂಧಗಳ ಯಾರೇ ಆಗಲಿ ಕೂಡ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಂದು ಬಾಂಧವ್ಯವನ್ನು ಹೊಂದಿದಂತ ವ್ಯಕ್ತಿಗಳಾಗಿದ್ರು. ಮತ್ತು ಎರಡನೇದಾಗಿ ಅವ್ರು ನೋಡ್ತೀವಿ, ಸರಳ ಜೀವಿತವನ್ನು ಹೊಂದಿದಂತ ವ್ಯಕ್ತಿಯಾಗಿದ್ರು ಅವ್ರ ಕುಟುಂಬದಲ್ಲಿ. ಇವರ ಜೀವನದಲ್ಲಿ ಭೋಗದ ಆಶೆಗಳಿಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಈ ಸಂತ ಕೊಲೊಬ ಎಂಬ ದೈವ ಭಕ್ತರು. ಅಂದ್ರೆ ಇವತ್ತು ನಾವು ನೋಡ್ತೀವಿ, ಭೋಗದ ಆಶೆಗಳು ಪ್ರತಿಯೊಬ್ಬ ಮನುಷ್ಯನಿಗೆ ಸಹಜವಾಗಿ ಕಂಡು ಬರ್ತಾ ಇರ್ತವೆ. ಬಹಳ ಅವು ನಮ್ಮ ಮನಸ್ಸಿನಲ್ಲಾಗಲಿ ನಮ್ಮ ಕುಟುಂಬಗಳಲ್ಲಿ ಬಂದ್ರೆ ನಮ್ಮ ಕ್ರೈಸ್ತ ಜೀವಿತವನ್ನು ಕಟ್ಟಿಕೊಳ್ಳಕ್ಕೆ ಬಹಳ ಕಷ್ಟ. ನಾವು ಅನೇಕ ಸತ್ಯವೇದದಲ್ಲಿ ಕೂಡ ನೋಡ್ತಾ ಇದ್ದೀವಿ. ಅಂತಂದ್ರೆ ಇಲ್ಲಿ ಕೂಡ ಈ ದೈವ ಭಕ್ತರು ಕೂಡ
ಭೋಗದ ಆಶೆಗಳಿಗೆ ಅವಕಾಶನ ಕೊಟ್ಟಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ವಿ. ಅಂದ್ರೆ ಇವರು ಕ್ರಿಸ್ತ ಶಕ 521ರಲ್ಲಿ ಜನಿಸಿದಂತ ಈ ವ್ಯಕ್ತಿ ತಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ ಸೇವೆಗೆ ಹೋಗಬೇಕಾದ್ರೆ ಅನೇಕ ಆರ್ಥಿಕ ಸಹಾಯ ಬೇಕಾಗಿತ್ತು. ಆದರೂ ಕೂಡ ಭೋಗದ ಆಶೆಗಳಿಗೆ ಅವರು ಒಳಪಟ್ಟಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಅವರ ಜೀವನದಲ್ಲಿ. ಪ್ರೀತಿಯುಳ್ಳ ದೇವ ಜನರೇ, ಇನ್ನು ಅನೇಕ ಸಂಘ ಸಂಸ್ಥೆಗಳನ್ನು ಅವರು ಸ್ಥಾಪನೆ ಮಾಡುವಂಥದ್ದು ಮತ್ತು ಇವರ ಜೀವನ ಶೈಲಿ ಸರಳವಾದಂತ ಊಟ, ಸೌಮ್ಯ, ಸತ್ಯವೇದ ಅಧ್ಯಯನ ಕೇಂದ್ರಗಳನ್ನು ಕೂಡ ಮಾರ್ಪಟ್ಟದೆ ಎಂಬುದಾಗಿ. ಅಂದರೆ ಸರಳವಾದಂತ ಜೀವಿತವನ್ನು, ಇವತ್ತು ಸರಳವಾದ ಜೀವಿತ ಬಹಳ ಮಂದಿ ಜೀವನ ಮಾಡೋದಕ್ಕೆ ಕಷ್ಟ. ಇವತ್ತು ದೈವ ಬೋಧಕರಾಗಲಿ ಹೊರಗಿನವರಾಗ್ಲಿ ಯಾರ್ಯಾರು ಸ್ವಲ್ಪ ಏನೋ ಅವ್ರಿಗೇನು ಇತ್ತಂದ್ರೆ ಅವರು ಜೀವಿತವನ್ನೇ ಬೇರೆ ತೋರ್ಪಡಿಸ್ತಾರೆ ಲೋಕಕ್ಕೆ. ನಾವ್ ಈ ಸ್ಥಿತಿಯಲ್ಲಿದ್ದೀವಿ, ನಮಗಿದೆ ಅಂತ ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುವಂತ ಜೀವಿತವನ್ನು ಇವತ್ತು ಅನೇಕರು ಅನುಸರ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವ್ ಯಾವತ್ತೂ ಕೂಡ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳಬಾರದು. ದೇವರ ವಾಕ್ಯ ಹೇಳ್ತದೆ, ಪೇತ್ರ 1ನೇ ಪೇತ್ರ 2ನೇ ಪೇತ್ರದಲ್ಲಿ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು, ದೇವರ ತಕ್ಕ ಕಾಲದಲ್ಲಿ ನಮ್ಮನ್ನು ಹೆಚ್ಚಿಸುವನೆಂಬುದಾಗಿ. ಅದಕ್ಕೆ ಇವರು ಸರಳವಾದ ಜೀವಿತವನ್ನು, ಸೌಮ್ಯ ಜೀವಿತವನ್ನು ಹೊಂದಿಕೊಂಡ್ರೆ ಎಂಬುದಾಗಿ ನೋಡ್ತಾ ಇದ್ದೀವಿ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅವರು ಬಂದು ವಾಕ್ಯವನ್ನು ಸಾರುವಂತದ್ದು ಕೂಡ ಎಷ್ಟು ದೇವರು ಅವ್ರಿಗೆ ಕೊಟ್ಟಿರುವಂತ ಒಂದು ಧೈರ್ಯವನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಇವರು ಅನೇಕ ಹೃದಯಗಳನ್ನು ಆಕರ್ಷಣೆ ಮಾಡ್ತಾ ಇದ್ರಂತೆ. ಪ್ರೀತಿಯುಳ್ಳ ದೇವ ಜನರು, ಅನೇಕ ಆಕರ್ಷಣೆಗಳು ಅಂತಂದ್ರೆ ಜನರ ಒಂದು ಹೃದಯಗಳನ್ನು ಅವರು ಗೆದ್ದಂತವ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಪ್ರೀತಿಯುಳ್ಳ ದೇವ ಜನರು, ಯಾಕೆಂತಂದ್ರೆ ಒಬ್ಬ ಮನುಷ್ಯನನ್ನು ನಾವು ಅವರ ಜೀವಿತವನ್ನು, ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಮೊಟ್ಟಮೊದಲಾಗಿ ನಮ್ಮ ಜೀವಿತದ ಪ್ರಾಮುಖ್ಯ ಇರುವಂತ ಸತ್ಯ ನಾವು ತಿಳ್ಕೊಬೇಕು. ಯಾಕಂತಂದ್ರೆ ಅವರು ಕೆಟ್ಟವರಾಗಿರ್ಬೋದು, ಅವರು ಒಳ್ಳೆಯವರಾಗಿರ್ಬೋದು ಈ ಲೋಕದಲ್ಲಿ. ಅದರ ಸೇವಕರಾದಂತ ನಾವು ಅವರ ಹೃದಯಗಳನ್ನು, ಅವರ ಮನಸ್ಸುಗಳನ್ನು ಬಲ್ಲವರಾಗಿರ್ಬೇಕು. ಅದಕ್ಕೆ ಈ ಸಂತ್ ಕೊಲವ ಎಂಬ ದೈವ ಭಕ್ತರು ಪ್ರತಿಯೊಬ್ಬೊಬ್ಬರ ಹೃದಯವನ್ನು ಬಲ್ಲತರಾಗಿದ್ದರು. ಇವರು ಪವಿತ್ರ ಜೀವಿತವನ್ನು ಆಳವಾಗಿ ಆಕರ್ಷಣೆ ಮಾಡಿದಂತ ವ್ಯಕ್ತಿಯಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಪವಿತ್ರವಾದ ಜೀವಿತ. ಇವತ್ತು ದೇವರ ವಾಕ್ಯ ಕೂಡ ನಮ್ಗೆ ಹೇಳ್ತಾ ಇದೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಕೂಡ ಪರಿಶುದ್ಧರಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಇವತ್ತು ನಾವು ಯೇಸು ಕ್ರಿಸ್ತನನ್ನು ತೋರಿಸಬೇಕು, ಆದ್ರೆ ಆತನ ಗುಣಲಕ್ಷಣಗಳು ತೋರಿಸಬೇಕಾದ್ರೆ ನಮ್ಮ ಪರಿಶುದ್ಧ ಜೀವಿತವೇ ಲೋಕಕ್ಕೆ ಬೇಕಾಗಿದೆ. ಇವತ್ತು ವಾಕ್ಯಕ್ಕಿಂತ ನಮ್ಮ ನಡೆನುಡಿ ಕ್ರಿಯೆಗಳೇ ಅವರಿಗೆ ತೋರಿಸ್ಬೇಕು, ಇವರಲ್ಲಿ ಯೇಸು ಕ್ರಿಸ್ತನಿದ್ದಾನೆ, ಆತನ ಪರಿಶುದ್ಧನಾಗಿದ್ದಾನೆ, ಆ ಪರಿಶುದ್ಧತೆ ಇವರು ತೋರಿಸ್ತಾ ಇದ್ದಾರೆ ಎಂಬುದಾಗಿ ಅದೇ ನಾವು ಇವತ್ತು ತೋರಿಸುವಂತವರಾಗಿರ್ಬೇಕು, ಪ್ರತಿಯೊಬ್ಬ ಕ್ರೈಸ್ತರಾಗಲಿ ದೈವ ಭಕ್ತರಾಗಲಿ. ಅದಕ್ಕೆ ಪ್ರೀತಿಯುಳ್ಳ ದೇವ ಜನರೇ, ಇವರು ಪವಿತ್ರವಾದ ಜೀವಿತವನ್ನು ಆಳವಾಗಿ ಬಲ್ಲಂತ ವ್ಯಕ್ತಿಯಾಗಿದ್ದರು. ಮತ್ತು ಇವರು ಆಧ್ಯಾತ್ಮಿಕ ಜೀವಿತಗಳಲ್ಲಿ ಕೂಡ ಧರ್ಮೋಪದೇಶಗಳು ಅಂತಂದ್ರೆ ರಾತ್ರಿ ಹಗಲು ಕೂಡ ಅನೇಕ ಜನರಿಗೆ ಪ್ರೇರೇಪಣೆ ಕೊಡುವಂಥದ್ದು. ಅಂದ್ರೆ ದೇವರ ವಿಷಯದಲ್ಲಿ, ದೇವರ ಕಾರ್ಯಗಳನ್ನು, ದೇವರು ನಿಮ್ಗೆ ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ, ದೇವರು ಈ ಕಾರ್ಯಗಳನ್ನು ಮಾಡಿದ್ದಾರೆ ಎಂಬುದಾಗಿ ಅವರು ಒಂದು ಧಾರ್ಮಿಕ ಕಾರ್ಯಗಳನ್ನು ಅಂತಂದ್ರೆ ಅನೇಕ ದೇವರು ಈ ಕಾರ್ಯಗಳನ್ನು ಮಾಡಿದ್ದಾನೆ ಎಂಬುದಾಗಿ ರಾತ್ರಿ ಹಗಲು ಅವರಿಗೆ ಪ್ರೇರೇಪಿಸುವಂತದ್ದು ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ ಎಂಬುದಾಗಿ ಇವರ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರೀತಿಯುಳ್ಳ ದೇವ ಜನರಿಗೆ, ಇನ್ನೊಂದು ವಿಷಯದಲ್ಲಿ ಕೂಡ ನಾವು ನೋಡ್ತೇವೆ, ಈ ದೈವ ಭಕ್ತರು ಕೊಲಂಬ ಎಂಬವರು ಅವರಿರುವಂತ ಐರ್ಲೆಂಡ್ ಆ ದೇಶದಲ್ಲಿ ಚಕ್ರವರ್ತಿಗೆ ಈ ದೇಶವನ್ನು ಸುಧಾರಣೆ ಮಾಡಬೇಕೆಂಬ ಒಂದು ಸಲಹೆ ಕೊಡ್ತಾ ಇದ್ರಂತ ಈ ದೈವ ಭಕ್ತರು. ನೋಡ್ರಿ, ಇವತ್ತು ನಾವು ಯಾರೇ ಒಂದು ರಾಜಕೀಯ ವ್ಯಕ್ತಿಗಾಗಲಿ ನಾವೇನೋ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ ಅಂತಂದ್ರು ಕೂಡ ಇವತ್ತು ಬಹಳ ಮಂದಿ ನಮ್ಮ ವಿಷಯದಲ್ಲಿ ಮಾಡ್ರಿ ಅಂತ ಎಂಬುದಾಗಿ ಹೇಳ್ತಾರೆ ಹೊರತು ನಮ್ಮಲ್ಲಿ ಎಷ್ಟು ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗ್ತಾರೆ ಅಷ್ಟು, ಆದ್ರೆ ನಮ್ಮ ಸಭೆಗಳ ಬಗ್ಗೆ, ನಮ್ಮ ವಿಶ್ವಾಸಿಗಳ ಬಗ್ಗೆ, ನಮ್ಮ ಬಗ್ಗೆ ಅವ್ರು ವಿಚಾರ ಮಾಡೋದಿಲ್ಲ. ಆದ್ರೆ ಇಲ್ಲಿ ದೈವ ಭಕ್ತರು ಆ ಚಕ್ರವರ್ತಿಗೆ ಒಳ್ಳೆ ಒಂದು ಸಲಹೆ ಕೊಡ್ತಾರೆ, ಈ ಚೆನ್ನಾಗಿ ಈ ದೇಶವನ್ನು ಪರಿಪಾಲನೆ ಮಾಡ್ಬೇಕೆಂಬುದು ಅವ್ರಿಗೆ ಸಲಹೆ ಕೊಡ್ತಾ ಇದ್ದಾರೆ. ಆದರೆ ಆ ಸಲಹೆಯನ್ನು ಅವರು ತೆಗೆದುಕೊಳ್ಳದ ಕಾರಣ ಅಲ್ಲಿ ಆ ಚಕ್ರವರ್ತಿ ಆ ಸಲಹೆಯನ್ನು ತೆಗೆದುಕೊಳ್ಳದ ಕಾರಣ ಅವರು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಆ ದೇಶವನ್ನು ತೊರೆದು ಹೋಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ ಅವರ ಜೀವನದಲ್ಲಿ.
ಪ್ರೀತಿಯುಳ್ಳ ಜನರೇ, ಈ ದೈವ ಭಕ್ತರು ಅನೇಕ ಜನರನ್ನು ಅಂದ್ರೆ ಕ್ರಿಸ್ತನ ಕಡೆಗೆ ಅವರನ್ನು ನಡೆಸಿದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ಇವರ ಜೀವನದಲ್ಲಿ ಸಹಜವಾದ ಒಂದೇ ಒಂದು ಕಾರ್ಯ ಏನಂತಂದ್ರೆ ನೆಲದ ಮೇಲೆ ಮಲಗುತ್ತಿದ್ದರಂತೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನೋಡಿ, ಇಷ್ಟು ದೈವ ಭಕ್ತರು ನೆಲದ ಮೇಲೆ ಮಲಗುವುದಕ್ಕೆ ಎಷ್ಟು ಒಂದು ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವಂತವರಾಗಿದ್ದಾರೆ ನೋಡಿ. ಕೆಲವೊಂದು ಸಲ ಹೇಳ್ತಾ ಇರ್ತಾರೆ ನಮ್ಮ ದೈವ ಭಕ್ತರು ಹಿರಿಯರು, ಬೆಂಗಳೂರಲ್ಲಿ ಅಲ್ಲೆಲ್ಲಿ ಸೇವೆಗೆ ಹೋದಾಗ ನಾವು ಗಟರಲ್ಲಿ ಮಲಗಿದ್ವಿ, ಅಲ್ಲೆಲ್ಲ ಭಯಂಕರವಾದಂತ ಸ್ಥಿತಿಗಳು ಸರಿ ಇರುವುದಿಲ್ಲ, ಭಯಂಕರವಾದ ಸ್ಥಳ, ಅಲ್ಲೇ ಮಲಗು, ಅಲ್ಲೇ ಊಟ ಇರಲ್ಲ, ಅಲ್ಲೇ ಸರಿಯಾಗಿರಲ್ಲ, ಅಲ್ಲೇ ಕುಂತು ಅಲ್ಲೇ ರಾತ್ರಿಯಲ್ಲಿ ಸುವಾರ್ತೆ ಸಾರ್ ಅಲ್ಲೇ ಮಲಗಿ ತಿರುಗಿ ಬರುವಂತ ಸಂದರ್ಭಗಳು ನಾವು ಕಂಡಿದೆ ಎಂಬುದಾಗಿ ನಮ್ಮ ಹಿರಿಯ ಬೋಧಕರು ಹೇಳ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಕೂಡ ನೋಡ್ರಿ, ಇವತ್ತು ಈ ಸಂತ ಕೊಲಬ ಎಂಬ ದೈವ ಬೋಧಕರು ಕೂಡ ಕೆಳಗೆ ಮಲಗುವಂತದ್ದು ಅವರ ಸ್ಥಿತಿ ನೋಡ್ರಿ ಎಷ್ಟು ಅಂತಂದ್ರೆ ಕ್ರಿಸ್ತ ಶಕ 521 ಆ ಸ್ಥಿತಿಯಲ್ಲೇ ಅವರು ಆ ಸ್ಥಿತಿಯಲ್ಲಿ ಅಂತಂದ್ರೆ ಇವತ್ತು ಅನೇಕ ಜನರು ಯಾವ ಸ್ಥಿತಿಯಲ್ಲಿದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರೀತಿಯುಳ್ಳ ದೇವಜನರ. ಅದಕ್ಕೆ ಇನ್ನು ನಾವು ನೋಡ್ತಾ ಇದ್ದೀವಿ, ಇವರು ಸಂತ ಕೊಲಬ ಎಂಬವರು ಸ್ಕಾಟ್ಲೆಂಡ್ ನಲ್ಲಿ ಸುವಾರ್ತೆ ಕೆಲಸಕ್ಕೆ ಹೋಗ್ತಾರೆ. 563ನೇ ಇಸವಿಯಲ್ಲಿ ಕ್ರಿಸ್ತ ಶಕ 563ರಲ್ಲಿ ದೇವರ ಸೇವೆಗೆ ಅವರು ತೆರಳುವಂತದ್ದನ್ನು ನೋಡ್ತಾ ಇದ್ದೀವಿ. ಮತ್ತು ಇವ್ರ ಜೊತೆಗೆ ಅನೇಕ ಸೇವಕರನ್ನು, ಅನೇಕ ದೈವ ಭಕ್ತರನ್ನು ಕೂಡ ಅವರು ಸಿದ್ಧತೆಯನ್ನು ಮಾಡಿ ಅನೇಕ ಸ್ಥಳಗಳಲ್ಲಿ ಸಮುದ್ರ ಮಾರ್ಗವಾಗಿ ಅನೇಕ ಸ್ಥಳಗಳಲ್ಲಿ ಹೋಗಿ ಸುವಾರ್ತೆಯನ್ನು ಸಾರುವಂತದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಪ್ರೀತಿಗಳು. ಆದ್ರೆ ಇನ್ನು ಇವರ ವಿಷಯದಲ್ಲಿ ನಾವು ನೋಡೋದಾದ್ರೆ ಪ್ರಾಮುಖ್ಯವಾದಂತ ಕೊಡುಗೆಗಳು ಅವರು ಕೊಟ್ಟಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಕೂಡ. ಏನಂತಂದ್ರೆ ಈ ದೈವ ಭಕ್ತರು ಸ್ಕಾಟ್ಲೆಂಡ್ನಂತೆ ಪ್ರಯಾಣಿಸಿ ಫ್ಲಿಕ್ಯಾಪ್ ಎಂಬ ಬುಡಗಟ್ಟು ಜನಾಂಗಗಳ ಸ್ವಾರ್ಥೆಯನ್ನು ಸಾರಿದರು. ಇವರು ಅಂದ್ರೆ ಅನೇಕ ಬುಡಗಟ್ಟು ಅಂತಂದ್ರೆ ಕೀಳು ಜಾತಿ, ಮೇಲು ಜಾತಿ ಯಾವುದೇ ಇರ್ಬೋದು, ಅಲ್ಲಿ ಭಯಂಕರವಾದಂತ ಸ್ಥಿತಿ ಇರ್ಬೋದು, ಆ ಸ್ಥಿತಿಯಲ್ಲಿ ಕೂಡ ಇರುವಂತ ಆ ಜನರ ಮಧ್ಯದಲ್ಲಿ ಹೋಗಿ ಇವರು ಸುವಾರ್ತೆಯನ್ನು ಸಾರಿದರು ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಸುಂದರವಾದ ಅನೇಕ ಪ್ರಕಾಶಿಸುವಂತ ಪತ್ರಿಕೆಗಳನ್ನು ಅಂತಂದ್ರೆ ಅನೇಕ ಜನರಿಗೆ ಅರ್ಥವಾಗುತ್ತಿರುವಂತ ಒಂದು ಪತ್ರಿಕೆಗಳನ್ನು ಅವರು ಬರಿತಾ ಇದ್ರು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಕೆಲವು ಪುಸ್ತಕಗಳನ್ನ ಪ್ರಭಾವವನ್ನು ತರುವಂತ ಸ್ಥಿತಿಯಲ್ಲಿ ಇವರಿದ್ದರು ಎಂಬುದಾಗಿ ನಾವು ನೋಡ್ತೇವೆ ಪ್ರೀತಿಯುಳ್ಳ ದೇವಜನರು. ಅದಕ್ಕೆ ದೇವರ ವಾಕ್ಯ ಯಾವತ್ತೂ ಕೂಡ ಅವರು ಒಂದೇ ಒಂದು ಅವ್ರ ಜೀವಿತದಲ್ಲಿತ್ತು, ನಾನು ಅನೇಕರಿಗೆ ಯಾವ ರೀತಿಯಲ್ಲಾದ್ರೂ ಕೂಡ ನಾನು ದೇವರ ವಾಕ್ಯ ಅವ್ರಿಗೆ ಸಾರಬೇಕು, ಈ ಸುಂದರವಾದ ಪತ್ರಿಕೆಗಳನ್ನು ಅವರಿಗೆ ರಚಿಸಿ ದೇವರ ವಿಷಯದಲ್ಲಿ ಅವರಿಗೆ ಪ್ರಕಟಣೆ ಮಾಡಬೇಕೆಂಬ ಒಂದು ಉದ್ದೇಶದಿಂದ ಇವರು ಕಾರ್ಯಗಳನ್ನು ಮಾಡ್ತಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಪ್ರೀತಿಯುಳ್ಳ ದೇವಜನರೇ, ಇವರು ದೈವ ಭಕ್ತರಾಗಿರುವಂತ ಸಂತ್ ಕೊಲೋಬ ಅವರ ಜೀವನದಲ್ಲಿ ಒಂದು ಸತ್ಯವೇದ ವಾಕ್ಯ, ಅವರಿಗೆ ಒಂದು ಒಳ್ಳೆ ಒಂದು ವಾಕ್ಯ ಇದೆ. ಅವರಿಗೆ ಬೇಕಾಗಿರುವಂತ ಅವ್ರ ವಿಶ್ವಾಸದಲ್ಲಿ ಅವ್ರಿಗಿರುವಂತ ಒಂದು ನಂಬಿಕೆಯಲ್ಲಿ ಇಟ್ಟಿರುವಂತ ವಾಕ್ಯ ಏನಂತಂದ್ರೆ ಯೆಶಾಯನ ಪ್ರವಾದನೆ ಪುಸ್ತಕ 6ನೇ ಅಧ್ಯಾಯ 8ನೇ ವಚನ. ಇವ್ರ ಜೀವಿತದಲ್ಲಿ ಅವ್ರಿಗೆ ಬೇಕಾಗಿರುವಂತ ವಚನ ಅಂತಂದ್ರೆ ಅವರು ಬಹಳವಾಗಿ ಇಷ್ಟಪಟ್ಟಂತ ವಚನ ಏನಂತಂದ್ರೆ ಯೆಶಾಯನ ಪ್ರವಾದನೆ ಪುಸ್ತಕ 6ನೇ ಅಧ್ಯಾಯ 8ನೇ ವಚನವನ್ನು ನಾವು ಓದೋಣ. ಏನಂತಂದ್ರೆ, ಆಗ ಯಾವನನ್ನು ಕಳಿಸಲಿ, ಯಾವನು ನನಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಇಗೋ ನಾನು ಇದ್ದೇನೆ, ನನ್ನನ್ನು ಕಳಿಸು ಅಂದೆನು ಎಂಬುದಾಗಿ. ಅಂತಂದ್ರೆ ಈ ಸಂತ್ ಕೊಲಬ ಎಂಬ ದೈವ ಭಕ್ತರು ಇವರು ಸ್ಕಾಟ್ಲೆಂಡ್ಗೆ ಪ್ರಯಾಣಿಸಿ ಅಲ್ಲಿಗೆ ನಾನು ದೇವರ ವಾಕ್ಯವನ್ನು ಅವರಿಗೆ ಹಂಚಬೇಕು, ದೇವರೇ ನನ್ನನ್ನು ಕಳಿಸ ಅಂತ ಅವರ ಒಂದು ಮನಸ್ಸಿನಲ್ಲಿ ತೆಗೆದುಕೊಂಡು ಅವರು ಒಂದು ಸ್ಕಾಟ್ಲೆಂಡ್ಗೆ ಸೇವೆಗಾಗಿ ಹೋಗ್ತಾರೆ. ಈ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಇವಿಗೋ ನಾನು ಇದ್ದೇನೆ, ನನ್ನನ್ನು ಕಳಿಸು ಎಂಬುದಾಗಿ. ಅದಕ್ಕೆ ಅವರು ತಮ್ಮ ಜೀವಿತದಲ್ಲಿ ಈಗ ನಾನಿದ್ದೇನೆ, ನನ್ನನ್ನು ಕಳಿಸು ಎಂಬುದಾಗಿ ಇವತ್ತಿನ ದಿವಸ ಅವರಿಗೆ ಕೊಟ್ಟಿರುವಂತ ದೇವರು ಒಳ್ಳೆಯ ಒಂದು ವಾಕ್ಯ,
ಇವತ್ತು ನಮ್ಗೆ ಕೊಟ್ಟಿದ್ದಾರೆ ಪ್ರತಿ ಒಬ್ಬ ದೈವ ಬೋಧಕರಿಗೂ ಕೂಡ. ಇವತ್ತು ಕರ್ತನೆ, ನಾವು ಯಾರಿಗೆ ಸಾರಬೇಕು ದೇವರ ವಾಕ್ಯ, ಯಾರಿಗೆ ನಾವು ಅನ್ಸಬೇಕು ಕರ್ತನೆ, ನಿನ್ನ ಒಂದು ಸತ್ಯದ ಮಾತುಗಳು ಯಾರಿಗೆ ನಾವು ತೋರಿಸ್ಬೇಕು, ಯಾರಿಗೆ ಅನ್ಸಬೇಕು, ನನ್ನನ್ನು ಕಳಿಸು ಕರ್ತನೆ ಈ ಹಳ್ಳಿಗೆ, ಈ ಗ್ರಾಮಕ್ಕೆ ಅಂತ ಎಂಬುದಾಗಿ ನಮ್ಮನ್ನು ನಾವು ಕೂಡ ಅವರೊಂದು ಮಾದರಿ ಜೀವಿತವನ್ನು ತೆಗೆದುಕೊಳ್ಬೇಕು. ಅದಕ್ಕೆ ಇವರ ಒಂದು ಜೀವಿತದಲ್ಲಿ ಕೂಡ ನೋಡ್ತೇವೆ ಏನಂತಂದ್ರೆ, ಇವರು ಕೊಲಂಬೊಯವರು ಐರ್ಲೆಂಡಿನಿಂದ ಹೊರಗೆ ಕೊಲಂಬೊ ಇಚ್ಛಿಸಿ ದೇವರ ವಾಕ್ಯದಲ್ಲಿ ವ್ಯಕ್ತಪಡಿಸ್ತಾ ಇದ್ರು. ಅಂತಂದ್ರೆ ಆ ಪಟ್ಟಣಕ್ಕೆ ಹೋಗಿ ಅನೇಕ ಸ್ಥಳಗಳಲ್ಲಿ ಕೂಡ ಅವರು ಧೈರ್ಯವಾಗಿ ವಾಕ್ಯಗಳನ್ನು ಪ್ರಕಟಣೆ ಮಾಡ್ತಾ ಇದ್ರು ಎಂಬುದಾಗಿ ನೋಡ್ತೇವೆ. ಅದಕ್ಕೆ ಇವತ್ತು ಕ್ರಿಸ್ತನ ನಿಮಿತ್ತವಾಗಿ ಅನೇಕ ಸೇವಕರು ಸೇವೆಗೆ ಬರ್ತಾ ಇದ್ದಾರೆ, ಇನ್ನು ಕೆಲವರು ಸೇವೆಗೆ ಬರ್ತಾ ಇದ್ದಾರೆ, ಇನ್ನು ಕೆಲವರು ಸೇವೆ ಮಾಡ್ತಾ ಇದ್ದಾರೆ. ಈ ಭಕ್ತನ ಹಾಗೆ ದೇವರೇ ನನ್ನನ್ನು ಕಳಿಸು ಎಂಬುದಾಗಿ ಇವತ್ತು ಅನೇಕ ಬೋಧಕರು, ಈಗ ಅನೇಕ ಹೊಸದಾಗಿ ಕೂಡ ಸೇವೆಗೆ ಬರುವಂತವ್ರು ಕೂಡ, ದೇವರೇ ನಾನು ನಿನ್ನ ಸೇವೆಗೆ ಬರ್ತಾ ಇದ್ದೇನೆ, ನನ್ನನ್ನು ಕಳಿಸು ಎಂಬುದಾಗಿ ಕೆಲವರು ತಮ್ಮನ್ನು ತಾವೇ ಆತ್ಮಿಕವಾದಂತ ರೀತಿಯಲ್ಲಿ ತಮ್ಮನಿಗೆ ದೇವರಿಗೆ ಅರ್ಪಿಸುವಂತವರಾದ್ದಾರೆ ಇವತ್ತು ಅನೇಕ ಜನರು. ಈ ದೈವ ಭಕ್ತರ ಹಾಗೆ ಕೂಡ ಕೆಲವು ದಿನಗಳಿಂದ ನಾವು ಕೂಡ ನಮ್ಮ ಜೀವಿತಗಳನ್ನು ದೇವರ ನಮ್ಮನ್ನು ನಿಮಗೆ ಒಪ್ಪಿಸ್ತಾ ಇದ್ದೀವಿ, ಸೇವೆಗೆ ಹೋಗ್ತಾ ಇದೆ ಎಂಬುದಾಗಿ ನಾವು ಬಂದಿದ್ದೇವೆ, ಇನ್ನೂ ಅನೇಕ ಜನರು ಬರಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಅವರ ಜೀವನದಿಂದ ನಮ್ಮ ಜೀವನಕ್ಕೆ ಅನ್ವಯ ನಾವು ಮಾಡಿಕೊಳ್ಳುವುದಾದರೆ ಪ್ರೀತಿಯುಳ್ಳ ದೇವ ಜನರೇ, ಅವರು ಧೈರ್ಯದಿಂದ ಸುವಾರ್ತೆ ಸಾರಿದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಧೈರ್ಯದಿಂದ ಸುವಾರ್ತೆ ಸಾರುವಂತದ್ದು ಎಂಬುದಾಗಿ ಇವತ್ತು ದೇವರು ನಮಗೆ ಕೊಟ್ಟಿರುವಂತ ಒಂದೇ ಒಂದು ಧೈರ್ಯ, ದೇವರ ವಾಕ್ಯಗಳನ್ನು ಇಟ್ಟುಕೊಂಡು ನಾವು ಅನೇಕ ಜನರಿಗೆ ಧೈರ್ಯದಿಂದ ದೇವರ ವಾಕ್ಯವನ್ನು ಇದ್ದ ಹಾಗೆ ನಾವು ಅನೇಕ ಜನರಿಗೆ ಪ್ರಕಟಿಸುವಂತದ್ದೇ ದೇವರು ನಮಗೆ ಕೊಟ್ಟಿರುವಂತ ಒಂದು ಧೈರ್ಯ. ಅಂದು ಆ ಕೊಲಂಬ ಎಂಬ ದೈವ ಭಕ್ತರಿಗೆ ದೇವರು ಕೊಟ್ಟಿರುವಂತ ಧೈರ್ಯ ಇವತ್ತು ನಮಗೂ ಕೂಡ ಕೊಡ್ತಾ ಇದ್ದಾರೆ. ಅದಕ್ಕೆ ಆತನು ಹೇಳ್ತಾ ಇದ್ದಾನೆ, ನನ್ನನ್ನು ಕಳಿಸು, ನಾನು ಹೋಗುತ್ತೇನೆ ಎಂಬುದಾಗಿ. ಇವತ್ತು ನಮಗೂ ಕೂಡ ಕಳಿಸಿದ್ದಾರೆ, ಇನ್ನೂ ಕೆಲವರಿಗೆ ಕಳಿಸಬೇಕಾಗಿದೆ, ಇನ್ನೂ ಕೆಲವರು ಬರಬೇಕಾಗಿದೆ ಸೇವೆಗೆ. ಬಹಳ ದೇವರ ವಾಕ್ಯದಲ್ಲಿ ನೋಡ್ತಾ ಇದೀವಿ ನಾವು, ಬೆಳೆ ಬಹಳ ಇದೆ, ಕೆಲಸದವರು ಕಡಿಮೆ ಇದ್ದಾರೆ ಎಂಬುದಾಗಿ ನಾವು ದೇವರ ವಾಕ್ಯ ಮತ್ತೆ ಬರೆದ ಸುವಾರ್ತೆಯಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ ಈ ಬೆಳೆಯನ್ನು ಅದನ್ನು ಬೆಳೆಗೋಸ್ಕರ ದೇವರೇ ನಿನ್ನ ಭಕ್ತರನ್ನು ಕಳಿಸೆಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು ಪ್ರೀತಿಯುಳ್ಳ ದೇವ ಜನರೇ. ಅದಕ್ಕೆ ಈ ಒಂದು ಕೊಲಂಬೊ ಎಂಬರ ವಿಷಯದಲ್ಲಿ ಅವರು ಧೈರ್ಯವಾಗಿ ದೇವರ ಸೇವೆಗೆ ಬಂದು ದೇವರ ಸೇವೆಯನ್ನು ಮಾಡಿದರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನಾವು ಕೂಡ ಅದರಂತೆ ಧೈರ್ಯದಿಂದ ಮುಂದೆ ಹೋಗೋಣ. ಅದಕ್ಕೆ ಎಲಿಯನ ವಿಷಯದಲ್ಲಿ ಕೂಡ, ಎಲಿಯನೇ ನೀನು ಹೋಗು, ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿ ಒಂದೇ ಒಂದು ಮಾತಿಗೆ ಎಲಿಯನು ಆ ಹಳ್ಳದಲ್ಲಿ ಅಡಗಿಕೊಂಡು ಆ ಹಳ್ಳದಲ್ಲಿರುವಂತ ನೀರನ್ನು ಕುಡಿತಾ ಕಾಗೆಗಳ ಮುಖಾಂತರವಾಗಿ ತಂದಂತ ಆಹಾರವನ್ನು ತೆಗೆದುಕೊಂಡು ದೇವರು ಹೇಳಿದಂತ ಸ್ಥಳಕ್ಕೆ ಹೋದ, 2 ಅದ್ಭುತಗಳನ್ನು ಮಾಡಿದರು. ಅದೇ ರೀತಿಯಲ್ಲಿ ಕೂಡ ಕೊಲಂಬೊ ಎಂಬವರು ಕೂಡ ದೇವರ ಮಾತಿಗೆ ಕೇಳಿ ನಂಬಿಕೆಯಿಂದ ದೇವರ ಸುವಾರ್ತೆ ಸಾರಿಕೆ ಅವರು ಬಂದರು. ನಾವು ಕೂಡ ಇವತ್ತು ಸೇವೆಗೆ ಬಂದಿದ್ದೇವೆ, ಇನ್ನು ಕೆಲವರು ಬರಬೇಕು, ಅವರು ಕೂಡ ಬರುವಂತೆ ನಾವು ಪ್ರಾರ್ಥನೆ ಮಾಡೋಣ. ಈ ವಾಕ್ಯವು ನಮ್ಮೆಲ್ಲರ ಜೀವಿತಕ್ಕೆ ದೇವರು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾಗಿರುವಂತ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆ, ವಿಶ್ವಾಸವಿಟ್ಟು ನಿನ್ನಲ್ಲಿ ವಿನಯದಿಂದಲೂ ನಂಬಿಕೆಯಿಂದಲೂ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿನ್ನಲ್ಲಿ ಬೇಡುವಂತವರಾಗಿದ್ದೇವೆ ಕರ್ತನೆ. ನೀನು ಒಳ್ಳೆ ದೇವರು ನಮಗಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಓ ಕರ್ತನೆ, ನಿನ್ನ ಭಕ್ತನಾಗಿರುವಂತ ಕರ್ತನೆ ಸಂತ ಕೊಲಂಬೊ ಎಂಬ ಭಕ್ತರ ವಿಷಯದಲ್ಲಿ ನಾವು ನೋಡುತ್ತೇವೆ. ಈಗ ದೇವರೇ ನನ್ನನ್ನು ಕಳಿಸು ಎಂಬ ಆ ವಚನವನ್ನು ಹಿಡಿದುಕೊಂಡು ಅಂದು ಕರ್ತನೆ ಐರ್ಲ್ಯಾಂಡ್ನಿಂದ ಕರ್ತನೆ ಅನೇಕ ಸ್ಥಳಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರುವಂಥದ್ದು ನಾವು ನೋಡಿದ್ದೇವೆ. ಅನೇಕ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದರು ಕರ್ತನೆ. ಹೌದು ಸ್ವಾಮಿ, ಅಂದು ಎಲಿಯನು ಇಗೋ ನೀನು ಹೋಗು, ಆ ಹಳ್ಳದಲ್ಲಿ ನೀನು ಅಡಗಿಕೋ, ನಿನ್ನನ್ನು ನಾನು ಮತ್ತು ಆ ಹಳ್ಳದ ನೀರನ್ನು ಪಾನ ಮಾಡುತ್ತಾ ನಿನಗೆ ಕಾಗೆಗಳ ಮುಖಾಂತರ ಆಹಾರ ಕೊಡುತ್ತೇನೆ. ಈಗ ನೀನು ಒಂದು ವಿಧವೆಯನ್ನು ನಿನಗೆ ಎದುರಾಗುತ್ತಾಳೆ, ಅವರ ಮನೆಯಲ್ಲಿ ನೀರು ಕೇಳು ಮತ್ತು ಒಂದು ರೊಟ್ಟಿಯನ್ನು ತೆಗೆದುಕೋ, ಅವ್ರು ನೀನು ನೋಡ್ಕೊ. ಅಂದರೆ ವರ್ಷದವರೆಗೆ ಮಳೆ ಬರೋ ತನಕ ಅವರಿಗೆ ಆ ಒಂದು ಅದ್ಭುತಗಳನ್ನು ನೀನು ಮಾಡಿದಂತ ದೇವರು. ಹೌದು ಸ್ವಾಮಿ, ಇವತ್ತಿನ ದಿವಸ ನಾವು ಕರ್ತನೆ ಈ ದೈವ ಭಕ್ತರ ವಿಷಯದಲ್ಲಿ ಅವರು ಧೈರ್ಯದಿಂದ ನನ್ನನ್ನು ಕಳಿಸು ಎಂಬುದಾಗಿ
ಆ ವಾಗ್ದಾನವನ್ನು ಇಟ್ಟುಕೊಂಡು ಸೇವೆಗೆ ಹೋಗಿದ್ರು. ಇವತ್ತು ನಾವು ಕೂಡ ಬಂದಿದ್ದೇವೆ ಸ್ವಾಮಿ. ಅಪ್ಪ, ನಮ್ಮೆಲ್ಲ ಬಂಧು ಬಳಗ ಎಲ್ಲ ಅವರನ್ನು ಬಿಟ್ಟು ನಿನ್ನ ಸೇವೆ ನಿಮಿತ್ತವಾಗಿ ಬಂದಿದ್ದೇವೆ. ನಮ್ಮನ್ನು ನೀನು ಬಲಪಡಿಸು ಕರ್ತನೆ. ಹೌದು ಕರ್ತನೆ, ಅಂದು ಎಲಿಯನಿಗೆ ನೀನು ಸಹಾಯಕನಾಗಿದ್ದೀಯಾ, ಅಂದು ಕೊಲಂಬ ಎಂಬ ದೈವಭಕ್ತರಿಗೆ ನೀನು ಸಹಾಯಕನಾಗಿರುವಂತ ದೇವರು ಇವತ್ತು ನಮ್ಮೊಟ್ಟಿಗೆ ನೀನು ಸಹಾಯಕನಾಗಿರು ಸ್ವಾಮಿ. ಈ ವಾಕ್ಯವನ್ನು ಕೇಳಿದಂತ ಪ್ರತಿಯೊಬ್ಬೊಬ್ಬರನ್ನು ನೀನು ಬಲಪಡಿಸು ಅಪ್ಪ ದೇವರ. ವಿಶೇಷವಾಗಿ ಈಗ ಕರ್ತನೆ ತಂದೆ, ವಿಶೇಷವಾಗಿ ಇಲ್ಲಿ ಇರುವಂತ ಪ್ರತಿ ಒಬ್ಬೊಬ್ಬರ ದೈವ ಬೋಧಕರನ್ನು ಕರ್ತನೆ, ಅವರ ಕುಟುಂಬಗಳಿಗಾಗಿ, ಅವ್ರ ಸೇವೆಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ವಿಶೇಷವಾಗಿ ನಮ್ಮ ಕಲ್ವಾರಿ ಚಾಪಲ್ ಸಭೆಗಳಿಗಾಗಿ ಕರ್ತನೆ ಎಲ್ಲ ವಿಶ್ವಾಸಗಳ ಸೇವಕರನ್ನು ಆಶೀರ್ವದಿಸು. ವಿಶೇಷವಾಗಿ ಕರ್ತನೆ, ನಮ್ಮ ಕಲ್ವಾರಿ ಚಾಪಲ್ ಟ್ರಸ್ಟ್ ಅನ್ನು ನಡೆಸುವಂತ ನಮ್ಮ ಗುಣ ಅಂಕಲ್ ಅವರನ್ನು, ಧರ್ಮ ಪತ್ನಿಯವರನ್ನು, ಅವರು ಕೊಟ್ಟಿರುವಂತ ಮುದ್ದು ಮಕ್ಕಳವರನ್ನು ಕರ್ತನೆ ಮತ್ತು ಎಲ್ಲಾ ಸೇವಕರನ್ನು ಕೂಡ ನೀನು ಆಶೀರ್ವದಿಸು ಕರ್ತನೆ. ಹೊಸ ಹೊಸ ಯೋಜನೆಗಳನ್ನು ಹಾಕಿಕೊಂಡು ಈ ಸೇವೆಯನ್ನು ಮುಂದುವರಿಸುವಂತೆ ಕೃಪೆ ಕೊಡು. ಅಂದು ಕರ್ತನೆ ಕೊಲಂಬ ಅವರಿಗೆ ವಾಗ್ದಾನ ಕೊಟ್ಟಂತೆ ಇವತ್ತು ನಮ್ಮ ಕಲ್ವಾರಿ ಚಾಪಲ್ಗೆ ವಾಗ್ದಾನ ಕೊಟ್ಟಿದೆ, ನಮ್ಮನ್ನು ಕಳಿಸು ಎಂಬುದಾಗಿ ಕರ್ತನೆ. ಇವರು ಅನೇಕ ಸೇವಕರನ್ನು ಕೂಡ, ದೈವ ಭಕ್ತರನ್ನು ಕರ್ತನೆ ಸಿದ್ಧ ಮಾಡಿ ಸೇವೆಯನ್ನು ಕಳಿಸುವಂಥದ್ದು ನಮಗೆ ಕೊಟ್ಟಿರುವಂತ ಒಳ್ಳೆ ಸಹಾಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಎಲ್ಲ ಸೇವೆಯನ್ನು ಕೂಡ ಅದ್ಭುತವಾದಂತ ರೀತಿಯಲ್ಲಿ ನಡೆಸಿ ನಿನ್ನ ಕಾಪಾಡು ಕರ್ತನೆ. ವಿಶೇಷವಾಗಿ ಕರ್ತನೆ, ದೇಶಕ್ಕಾಗಿ, ದೇಶದ ಜನರಿಗಾಗಿ, ಪ್ರಪಂಚಕ್ಕಾಗಿ, ಪ್ರಪಂಚದ ಜನರಿಗಾಗಿ, ಪ್ರತಿಯೊಂದು ವಿಶ್ವಾಸಿಗಳಿಗಾಗಿ ಕರ್ತನೆ, ಅನೇಕ ಆತ್ಮಗಳ ರಕ್ಷಣೆಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ನಮ್ಮ ದೇಶ ಕರ್ತನೆ, ಅನೇಕ ಪಾಕಿಸ್ತಾನ ದೇಶದಲ್ಲಿ ಕೂಡ ಕರ್ತನೆ ಅನೇಕ ಯುದ್ಧಗಳು, ಗಲಾಟೆಗಳು ನಡೀತಾ ಇದ್ದೇವೆ ಕರ್ತನೆ. ಶಾಂತಿ ಸಮಾಧಾನವನ್ನು ಕೊಟ್ಟು ಕರ್ತನೆ, ದೇಶದ ಜನರನ್ನು ಒಳ್ಳೆ ರೀತಿಯಲ್ಲಿ ಪರಿಪಾಲನೆ ಮಾಡುತ್ತಾ ಅಧಿಕಾರಿಗಳನ್ನು ಕೊಡು ಸ್ವಾಮಿ. ನಿನ್ನ ಕೃಪೆಯಿಂದ ತುಂಬಿಸು. ನಮ್ಮೊಟ್ಟಿಗೆ ಇದ್ದಿದ್ದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಈಗ ಕರ್ತನೆ, ಮತ್ತೊಂದು ಸಾರಿ ನಮ್ಮೆಲ್ಲರನ್ನು ಕೂಡ ನಿನ್ನ ಕೃಪೆಯಿಂದ ತುಂಬಿಸು ಕರ್ತನೆ. ಮತ್ತೊಂದು ಸಾರಿ ಕರ್ತನೆ, ನಾವೆಲ್ಲರೂ ಕೂಡ ಕೂಡಿ ಬರುವಂತೆ ನೀನು ಕೃಪೆ ಕೊಡು. ಈ ದಿನವೆಲ್ಲ ನಮ್ಮ ಪ್ರಯಾಣ, ನಮ್ಮ ಸೇವೆ ನೀನು ನಮ್ಮೊಟ್ಟಿಗಿದ್ದು ನಮ್ಮನ್ನು ಕಾಪಾಡುತ್ತಾ ಬರಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ಈ ಪ್ರಾರ್ಥನೆ ನಮ್ಮ ರಕ್ಷಕನು ಒಡೆಯನಾಗಿರುವಂತ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೆನ್. ಆಮೆನ್.